ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತು ನಾನು ನನ್ನ ಡೈಲಿ ರೊಟೀನ ತೋರಿಸ್ತಾ ಇದ್ದೀನಿ. ಹಾಗೆ ಮಕ್ಕಳು ದುಬೈಗೆ ಹೋದ್ರಲ್ವ, ಅದರ ವಿಡಿಯೋ ಕೂಡ ಸ್ವಲ್ಪ ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ. ಮತ್ತು ಹುಳಿ ಅನ್ನೋದು ಗೊಜ್ಜು ಮಾಡಿದೆ, ಅದು ಕೂಡ ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ. ಬನ್ನಿ ಹಾಗಾದರೆ ನನ್ನ ಡೈಲಿ ರೊಟೀನಲ್ಲಿ ಏನೇನು ಮಾಡಿದೆ ಕೆಲಸನ ಮತ್ತು ಹೇಗೆ ಇವತ್ತಿನ ದಿನ ಹೋಯ್ತು ಅನ್ನೋದನ್ನ ಕೂಡ ನಿಮ್ಮ ಹತ್ರ ಹೇಳ್ತೀನಿ. ಇದು ಮಕ್ಕಳು ಊರಿಗೆ ಹೋಗ್ತಾರೆ ಅಂದ್ಬಿಟ್ಟು ನಮ್ಮ ಮನೆಯವರು ಕೇಕ್ ಮಾಡಿದರು. ಹಾಗೆ ನಾನು ಪಾಲಕ್ ಚಿಕನ್ ಮತ್ತು ಮಟನ್ ಕೀಮಾದು ಗ್ರೇವಿ ಮಾಡಿದ್ದೆ. ಇದು ಶವರ್ಮಾ, ಇದು ಕೂಡ ಕೊಟ್ಟು ಕಳಿಸಿದ್ವಿ ಬೆಳಗಿನ ಬ್ರೇಕ್ಫಾಸ್ಟ್ ಅವ್ರಿಗಾಗುತ್ತೆ ಅಂದ್ಬಿಟ್ಟು. ಸುಮಾರು ಒಂದು 10-15 ದಿನ ನಮ್ಮ ಜೊತೆ ಇದ್ದರು ಮಕ್ಕಳು. ಎಷ್ಟು ದಿನ ಇದ್ದರು, ಇನ್ನೂ ಇರಬಾರ್ದ ಅನಿಸ್ತಾ ಇರುತ್ತೆ. ನಾವೇನು ಮಾಡ್ತೀವಿ ಅಂದರೆ, ಮಕ್ಳಿಗೆ ಏನಾದ್ರು ಈ ಥರ ನಾನ್ ವೆಜ್ ಐಟಮ್ ಮಾಡಿಕೊಡ್ಬೇಕು ಅಂದರೆ ಹಿಂದಿನ ದಿನವೇ 1-2 ಐಟಮ್ ಮಾಡಿ ಫ್ರೀಝರಲ್ಲಿ ಇಟ್ಬಿಡ್ತೀವಿ. ಆಮೇಲೆ ಅದನ್ನ ಈ ಥರ ಪ್ಯಾಕ್ ಮಾಡಿ ನಾವು ಅವ್ರಿಗೆ ಕೊಟ್ಟು ಕಳಿಸೋದು, ಅಥವಾ ನಾವು ತೊಗೊಂಡೋಗುವಾಗಲೂ ಹೀಗೆ ಮಾಡೋದು. ಫ್ರೀಝರಲ್ಲಿರೋದ್ರಿಂದ ಏನೂ ಹಾಳಾಗೋದಿಲ್ಲ, ಅದಂಗೆ ಐಸ್ ಥರ ಗಟ್ಟಿಗಿರುತ್ತೆ. ನಾವು ಹೋಗಿ ಮನೆಗೆ ಸೇರೋವರೆಗೂ ಏನೂ ಆಗಿರೋದಿಲ್ಲ. ಇದು ಮಕ್ಕಳು ಊರಿಗೆ ಹೋಗೋ ದಿನ. ಮಕ್ಕಳನ್ನ ನಾವು ಏರ್ಪೋರ್ಟ್ಗೆ ಹೋಗಿ ಡ್ರಾಪ್ ಮಾಡಿ ವಾಪಸ್ ಬಂದಿದ್ದು. ಇದು ನೆಕ್ಸ್ಟ್ ಡೇ ರಸಮ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನಾನು ರಸಮ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಫಸ್ಟು ಒಂದು ಪಾತ್ರೆಗೆ ನೀರು ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು 5-6 ಟೊಮೊಟೊ ಹಣ್ಣು ಈ ಥರ ಕಟ್ ಮಾಡಿ ಟೊಮೊಟೊ ಹಣ್ಣನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಟೊಮೊಟೊ ಹಣ್ಣು ಸೇರಿಸ್ಕೊಂಡಿದ ನಂತರ ಸ್ವಲ್ಪ ಹುಣಸೆ ಹಣ್ಣು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಒಂದು ಬೆಟ್ಟದ ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆ ಹಣ್ಣು ನಾನು ಸೇರಿಸ್ಕೊಂಡಿದ್ದೀನಿ. ಈ ಟೊಮೊಟೊ ಹಣ್ಣು ಹುಣಸೆ ಹಣ್ಣು ಎರಡನ್ನೂ ಚೆನ್ನಾಗಿ ಕುದಿಬೇಕು. ನಾನಿಲ್ಲಿ ಇವಾಗಲೇ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಇಲ್ಲಿ ಟೊಮೊಟೊ ಹಣ್ಣು ಹುಣಸೆ ಹಣ್ಣು ಎರಡೂ ಚೆನ್ನಾಗಿ ಕುದೀತಾ ಇದೆ. ಇವಾಗ ಇದನ್ನ ನಾವು ಫಿಲ್ಟ್ರ್ ಮಾಡ್ಕೊಳ್ಬೇಕು. ಹುಣಸೆ ಹಣ್ಣು ಟೊಮೊಟೊ ಹಣ್ಣು ಸಪ್ರೇಟು, ಅದರದ್ದು ನೀರು ಸಪ್ರೇಟ್ ಫಿಲ್ಟ್ರ್ ಮಾಡಿ ಆಮೇಲೆ ಚೆನ್ನಾಗಿ ಕೈಯಿಂದನೋ ಅಥವಾ ಸೌಟಿಂದನೋ ಚೆನ್ನಾಗಿ ಅದನ್ನ ಸ್ಮ್ಯಾಶ್ ಮಾಡ್ಕೊಳ್ಬೇಕಾಗತ್ತೆ. ನಾನು ಇದನ್ನ ಸ್ವಲ್ಪ ತಣ್ಣಗೆ ಹಾರಾಕ್ಬಿಟ್ಟು ಕೈಯಲ್ಲೇ ಚೆನ್ನಾಗಿ ಕಿವುಚ್ಕೊಂಡೆ. ಇದೆಲ್ಲ ಆದಮೇಲೆ ನಾನು ಯಾವ ಪಾತ್ರೆಯಲ್ಲಿ ನಾನು ಟೊಮೊಟೊನೆಲ್ಲ ಬೇಯಿಸ್ಕೊಂಡಲ್ಲ ಅದೇ ಪಾತ್ರೆ ಇಟ್ಕೊಂಡಿದ್ದೀನಿ. ಆ ಪಾತ್ರೆಗೇ ಟೊಮೊಟೊ ಹಣ್ಣು ಹುಣಸೆಹಣ್ಣೆಲ್ಲ ಕಿವುಚ್ಕೊಂಡಿದ್ದನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಇದು ಇವಾಗ ಕುದಿಬೇಕು. ನಾನಿಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪಿರುತ್ತಲ್ವ, ಅದರದ್ದು ದಂಟನ್ನ ಜಜ್ಜಿ ಸೇರಿಸ್ಕೊಳ್ತಾ ಇದ್ದೀನಿ. ಇದೆಲ್ಲ ಸೇರಿಸ್ಕೊಂಡಿದ ನಂತರ ಈ ಕಡೆ ಸ್ವಲ್ಪ ಮೆಣಸು ಮತ್ತು ಜೀರಿಗೆ ಎರಡು ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಇದನ್ನ ನಾವು ಕುಟ್ಕೋಬೇಕು. ಮೆಣಸು ಜೀರಿಗೆ ಲಾಸ್ಟಲ್ಲಿ ಹಾಕ್ಕೊಳ್ಬೇಕು ರಸಮ್ಗೆ, ಅದಕ್ಕೋಸ್ಕರ. ನೋಡಿ, ಇಲ್ಲಿ ಸ್ವಲ್ಪ ಮೆಂತ್ಯ ಕೂಡ ಸೇರಿಸ್ಕೊಂಡಿದ್ದೀನಿ. ಮೆಂತ್ಯ, ಜೀರಿಗೆ, ಮೆಣಸು ಈ ಮೂರು ಕೂಡ ಚೆನ್ನಾಗಿ ಹುರ್ಕೋಬೇಕು. ಹುರಿದಾದ್ಮೇಲೆ ಬಿಸಿ ಇರುವಂಗೆ ಕುಟ್ಕೊಂಡ್ಬಿಟ್ರೆ ಅದು 2 ಭಾಗ ಆಗುತ್ತೆ. ಅದನ್ನ ಒಂದು ಕಡೆ ಎತ್ತಿಟ್ಕೋಬೇಕು. ನೋಡಿ, ಈ ಥರ ನಾನು ಕುಟ್ಟಿಟ್ಕೊಂಡಿದ್ದೀನಿ. ನಾನಿವಾಗ ಸೇಮ್ ಬಾಣಲಿನೇ ತೊಗೊಂಡಿದ್ದೀನಿ. ಈ ಬಾಣಲಿ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ರಸಮ್ಗೆ. ನೀವಿಲ್ಲಿ ಎಣ್ಣೆ ಬದಲಾಗಿ ತುಪ್ಪ ಕೂಡ ಸೇರಿಸ್ಕೊಳ್ಬೋದು. ಇದಾದ ನಂತರ ನಾನಿಲ್ಲಿ ಸಾಸಿವೆ ಸೇರಿಸ್ಕೊಳ್ತಾ ಇದ್ದೀನಿ. ಸಾಸಿವೆ ಚಿಟ್ಕುಟ್ಬೇಕು. ಚಿಟ್ಕುಟ್ಟಿದ ನಂತರ ಸ್ವಲ್ಪ ಜೀರಿಗೆ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಜೀರಿಗೆ ಸೇರಿಸ್ಕೊಂಡಿದ ನಂತರ ಒಣಮೆಣ್ಸಿನ್ಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ. ಅದಾದ ನಂತರ ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೆ, 1 ಬೆಳ್ಳುಳ್ಳಿ, ಅದು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ಕರಿಬೇವಿನ ಸೊಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಇವೆಲ್ಲ ಆದ ನಂತರ
ನೋಡಿ, ಇದು ರಸಮ್ ಪೌಡರು ನಾನು ಅಂಗಡಿಯಿಂದ ತೊಗೊಂಬಂದಿದ್ದು. ನೀವು ಮನೆಯಿಂದ ಮಾಡಿದಾದರೂ ಪರವಾಗಿಲ್ಲ ಅಥವಾ ಅಂಗಡಿದಾದರೂ ಪರವಾಗಿಲ್ಲ, ಯಾವುದಾದ್ರೂ ಸೇರಿಸ್ಕೊಳ್ಳಿ. ನಾನಿಲ್ಲಿ 1.5 ಅಷ್ಟು ರಸಮ್ ಪೌಡ್ರ್ ಸೇರಿಸ್ಕೊಂಡಿದ್ದೀನಿ, 1.5 ಸ್ಪೂನಷ್ಟು. ಅವೆಲ್ಲ ಚೆನ್ನಾಗಿ ಒಗ್ಗರಣೆ ಮಾಡ್ಕೊಂಡಿದ ನಂತರ ನಾವು ಹುಣಸೆ ಹಣ್ಣು ಮತ್ತು ಟೊಮೊಟೊ ರಸ ಇರುತ್ತಲ್ವ, ಅದಕ್ಕೆ ಸೇರಿಸ್ಕೊಳ್ಬೇಕು. ಇದೆಲ್ಲ ಸೇರಿಸ್ಕೊಂಡಿದ ನಂತರ ಒಂದು ಕುದಿ ಬಂದರೆ ಸಾಕು, ಆಫ್ ಮಾಡ್ಕೊಳ್ಬೇಕಾಗುತ್ತೆ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಉದುರಿಸಿದ್ರೆ ಒಳ್ಳೆ ರಸಮ್ಮು ರೆಡಿ ಆಗುತ್ತೆ. ಈ ಚಳಿಗಾಲಕ್ಕೆ ಈ ಥರ ರಸಮ್ ಮಾಡಿಕೊಂಡ್ರೆ ಜೀರ್ಣನೂ ಚೆನ್ನಾಗಾಗುತ್ತೆ. ಮತ್ತು ಇದು ಕುಡಿಯೋಕ್ಕಾದ್ರೂ ಸರಿ ಇಲ್ಲ ಅನ್ನೋಕ್ಕಾದ್ರೂ ಸರಿ ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಫಿಶ್ ಫ್ರೈ ಮಾಡ್ಕೊಂಡಿದ್ದೆ. ಫಿಶ್ ಫ್ರೈ ಜೊತೆಗೆ ಈ ರಸಮ್ಮು ಅನ್ನ ತುಂಬ ಚೆನ್ನಾಗಿತ್ತು ತಿನ್ನೋಕ್ಕೆ. ಮತ್ತು ಇಲ್ಲಿ ಲಾಸ್ಟಲ್ಲಿ ನಾನು ಜೀರಿಗೆ ಮೆಣಸು ಕುಟ್ಕೊಂಡು ಇಟ್ಕೊಂಡಿದ್ನಲ್ಲ, ಅದನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಇದೆಲ್ಲ ಆದ ನಂತರ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಈ ಸ್ಟೇಜಲ್ಲಿ ನೀವು ಉಪ್ಪು ಖಾರ ಹುಳಿ ಎಲ್ಲನೂ ಚೆಕ್ ಮಾಡ್ಕೊಳ್ಳಿ. ಒಂದು ವೇಳೆ ಏನಾದರೂ ಕಮ್ಮಿ ಇದ್ದರೆ ಇವಾಗ ನೀವು ಸೇರಿಸ್ಕೊಳ್ಬೋದು. ಇದಾದ ನಂತರ ನಾನಿಲ್ಲಿ ಸ್ವಲ್ಪ ಬೆಲ್ಲ ಸೇರಿಸ್ಕೊಳ್ತಾ ಇದ್ದೀನಿ. ರಸಮ್ಗೆ ಒಂಚೂರು ಬೆಲ್ಲ ಆದರೂ ಸೇರಿಸ್ಕೊಳ್ಳೇಬೇಕು, ಆವಾಗಲೇ ಅದು ರುಚಿ ಜಾಸ್ತಿ. ಎಲ್ಲರೂ ಒಂದೊಂದು ಥರ ರಸಮ್ ಮಾಡ್ತಾರೆ, ಆದರೆ ನಮ್ಮ ಮನೇಲಿ ನಾನು ಈ ಥರ ರಸಮ್ ಮಾಡೋದು. ರಸಮ್ಮು ರೆಡಿ ಆಯಿತು. ಈ ರಸಮ್ಮು ಚಳಿಗಾಲಕ್ಕೂ ಚೆನ್ನಾಗಿರುತ್ತೆ, ಹಾಗೆ ಬೇಸಿಗೆಗಾಲಕ್ಕೂ ತುಂಬ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ ಈ ರಸಮ್ ಯಾವ ಥರ ಮಾಡೋದು ಅಂತ. ನೀವು ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಪ್ಲೀಸ್ ಕಮೆಂಟಲ್ಲಿ ಹೇಳಿ. ಮನೇಲಿ ಫಿಶ್ ಇತ್ತು ಸ್ವಲ್ಪ, ಹಾಗಾಗಿ ಅದನ್ನು ಕೂಡ ತೆಗೆದು ಫಿಶ್ ಮಸಾಲೆ ಹಾಕಿ ಫಿಶ್ ಫ್ರೈ ಮಾಡ್ಕೊಂಡ್ವಿ. ಯಾಕಂದರೆ ರಸಮ್ಗೆ ಏನಾದರೂ ಸೈಡ್ ಡಿಶ್ ಬೇಕಲ್ವಾ, ಇಲ್ಲ ಹಪ್ಳ ಸಂಡಿಗೆ ಆದರೂ ಇರಬೇಕು, ಇಲ್ಲ ಅಂದರೆ ಈ ಥರ ನಾನ್ ವೆಜ್ ಐಟಮ್ ಆದರೂ ಇರಬೇಕು ರಸಮ್ಗೆ. ಹಾಗಾಗಿ ಫಿಶ್ ಸ್ವಲ್ಪನೇ ಇದ್ದಿತ್ತು, ಅದನ್ನೇ ತೆಗೆದು ಫ್ರೈ ಮಾಡ್ಕೊಂಡ್ವಿ. ನೋಡಿ, ರಸಮ್ಮು ಫಿಶ್ ಫ್ರೈ ಕಾಂಬಿನೇಷನ್ ಎಷ್ಟು ಚೆನ್ನಾಗಿದೆ ಅಂತ. ನಮ್ಮದು ಊಟ ಎಲ್ಲ ಆದಮೇಲೆ ಕಿಚನೆಲ್ಲ ಕ್ಲೀನ್ ಮಾಡಿ ಪಾತ್ರೆ ಎಲ್ಲ ತೊಳೆದಿಟ್ಟಾದ ನಂತರ ನಾನು ಮೇಲ್ಗಡೆ ಬಂದೆ ನಮ್ಮ ರೂಮೆಲ್ಲ ಕ್ಲೀನ್ ಮಾಡೋಣ ಅಂತ. ಮಕ್ಕಳೆಲ್ಲ ಹೋದ್ಮೇಲೆ ಯಾವ ಕೆಲಸ ಮಾಡೋಕ್ಕೂ ಮನಸ್ಸೇ ಬಂದಿರಲಿಲ್ಲ, ಹಾಗಾಗಿ ಒಂದಿನ ಫುಲ್ ಏನೂ ಕೆಲಸನೇ ಮಾಡಿರಲಿಲ್ಲ. ಸರಿ, ಅವರು ಹೋಗಿ ನೆಕ್ಸ್ಟ್ ಡೇ ನಾನು ಫುಲ್ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದು. ಡೈಲಿ ಕಸ ಗುಡಿಸಿ ಒರೆಸಿದ್ರು ಕೂಡ ಒಂದಿನ ನಾವು ಕಸ ಗುಡಿಸ್ಲಿಲ್ಲ ಅಂದರೆ ಅಷ್ಟು ಡಸ್ಟ್ ಸೇರ್ಕೊಂಡ್ಬಿಡುತ್ತೆ ಮನೆ ಒಳಗಡೆ. ಇದೆಲ್ಲ ಕೆಲಸ ಮುಗಿಯೋಷ್ಟರೊಳಗೆ ಸಾಯಂಕಾಲ ಆಯಿತು. ಆಮೇಲೆ ಸ್ವಲ್ಪ ಟಿ ವಿ ನೋಡ್ತಾ ಕೂತ್ಕೊಂಡೆ. ಅಲ್ಲೂ ಸುಮ್ಮನೆ ಕೂತಿರ್ಲಿಲ್ಲ, ಟಿ ವಿ ನೋಡ್ತಾನೆ ಬೆಳ್ಳುಳ್ಳಿ ಎಲ್ಲ ಬಿಡಿಸ್ಕೊಂಡೆ. ಯಾಕಂದರೆ ಸ್ವಲ್ಪ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಮಾಡ್ಕೊಳ್ಬೇಕಾಗಿತ್ತು. ಹಾಗಾಗಿ ಇದೆಲ್ಲ ಮುಗಿದ್ಮೇಲೆ ನಾನಿಲ್ಲಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಕೆಲವು ಸಲ ಈ ಚಳಿಗಾಲಕ್ಕಾದರೂ ಸರಿ ಅಥವಾ ಒಂದೊಂದು ಸಲ ಗ್ರೀನ್ ಕಲರ್ ಆಗಿಬಿಡುತ್ತೆ. ಅದು ಏನಕ್ಕೆ ಅಂದರೆ ನಾವು ನೀರು ಹಾಕಿ ರುಬ್ಕೊಳ್ತೀವಲ್ಲ, ಹಾಗಾಗಿ ಈ ಥರ ಎಣ್ಣೆ ಹಾಕಿ ನಾವು ಬೆಳ್ಳುಳ್ಳಿ ಶುಂಠಿನ ರುಬ್ಬಿಟ್ಕೊಂಡ್ರೆ ಎಷ್ಟು ದಿನ ಆದ್ರೂ ಕಲರ್ ಚೇಂಜ್ ಆಗೋದಿಲ್ಲ, ಕಲರ್ ಹಾಗೇ ಇರುತ್ತೆ ಮತ್ತು ಫ್ರೆಶ್ ಆಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ. ನಾನಿಲ್ಲಿ ನೋಡಿ ಬೆಳ್ಳುಳ್ಳಿ ಶುಂಠಿಗೆ ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ನುಣ್ಣಗೆ ರುಬ್ಕೊಂಡಿದ್ದೀನಿ. ನೋಡಿ, ನಾನಿಲ್ಲಿ ಒಂದು ಬಾಟ್ಲಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಎಲ್ಲ ಜಿಂಜರ್ ಗಾರ್ಲಿಕ್ ಪೇಸ್ಟು ಬಾಟ್ಲಿಗೆ ಹಾಕಿದ್ಮೇಲೆ ಮತ್ತೊಂದು ಸ್ವಲ್ಪ ಆಯಿಲ್ನ ಮೇಲ್ಗಡೆ ಸೇರಿಸ್ಕೊಳ್ತಾ ಇದ್ದೀನಿ. ಇದಿಷ್ಟೇ, ಕವರ್ ಮಾಡಿ ಫ್ರಿಜ್ಜಲ್ಲಿ ಎತ್ತಿಟ್ಬಿಟ್ರೆ 1 ತಿಂಗಳಾದರೂ ಏನೂ ಹಾಳಾಗೋದಿಲ್ಲ, ಹಾಗೇ ಇರುತ್ತೆ. ಇದಾದ ನಂತರ ನಾನು ನೆಕ್ಸ್ಟು ಹುಳಿ ಅನ್ನೋದು ಗೊಜ್ಜು ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಹುಳಿ ಅನ್ನೋದು ಗೊಜ್ಜು ಮಾಡ್ತಾಯಿದ್ದೀನಿ. ಯಾಕಂದರೆ ಪುಳಿಯೋಗರೆ ಪೌಡ್ರು ಮುಗ್ದೋಗ್ಬಿಟ್ಟಿತ್ತು. ಅದಕ್ಕೆ ಸ್ವಲ್ಪ ಬಾಣಲಿ ಇಟ್ಟು ಸಾಸಿವೆ ಮತ್ತು ಸಾಸಿವೆ ಚಿಟ್ಬಿಟ್ಟಿದ ನಂತರ ಕಡಲೆಕಾಯಿ ಬೀಜ ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ಕಡಲೆಬೇಳೆ ಮತ್ತು ಸ್ವಲ್ಪ ಉದ್ದಿನಬೇಳೆ ಇವೆಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈ ಹುಳಿ ಅನ್ನೋದು ಗೊಜ್ಜು ನಮ್ಮಮ್ಮ ಅವಾಗ ತುಂಬ ಮಾಡ್ತಾಯಿದ್ರು. ನನಗಂತೂ ಈ ಹುಳಿ ಅನ್ನೋದು ಗೊಜ್ಜು ಅಂದರೆ ತುಂಬ ಇಷ್ಟ, ಹಾಗೆ ನನ್ನ ಕೊನೆ ಮಗುಂಗೂ ತುಂಬ ಇಷ್ಟ ಇದು. ಇದೆಲ್ಲ ಫ್ರೈ ಮಾಡ್ಕೊಂಡಿದ ನಂತರ ಸ್ವಲ್ಪ ಒಣಮೆಣ್ಸಿನ್ಕಾಯಿ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ಕರಿಬೇವಿನ ಸೊಪ್ಪು ಇವೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಹುಣಸೆ ಹಣ್ಣೆಣ್ಣೆ ಹಾಕಿಟ್ಕೊಂಡಿದ್ದೆ,
ಅದ್ರ ರಸನ ನಾನಿವಾಗ ಸೇರಿಸ್ಕೊಳ್ತಾ ಇದ್ದೀನಿ. ಈ ಹುಣಸೆ ಹಣ್ಣಿನ ರಸ ಚೆನ್ನಾಗಿ ಕುದಿಬೇಕು. ಕುದ್ದು ಸ್ವಲ್ಪ ಗಟ್ಟಿ ಆಗಬೇಕು. ಇಲ್ಲಿ ನಾನು ಸ್ವಲ್ಪ ಮೆಣಸಿನ್ಕಾಯಿ ಪುಡಿ ಸೇರಿಸ್ಕೊಳ್ತಾ ಇದ್ದೀನಿ. ನಿಮ್ಮ ಖಾರಕ್ಕೆ ಅನುಗುಣವಾಗಿ ನೀವು ಮೆಣಸಿನ್ಕಾಯಿ ಪುಡಿ ಸೇರಿಸ್ಕೊಳ್ಳಿ. ಇದಾದ ನಂತರ ನಾನಿಲ್ಲಿ ಸಾಂಬಾರು ಪುಡಿ ಕೂಡ 1 ಸ್ಪೂನಷ್ಟು ಸಾಂಬಾರು ಪುಡಿ ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು. ಇದಾದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನನಗೆ ಹುಳಿಯನ್ನ ಗೊಜ್ಜು ಮಾಡ್ತಾ ಇದ್ದರೆ ಬಾಯಲ್ಲಿ ನೀರು ಬರ್ತಾಯಿತ್ತು. ಇದನ್ನ ನಾವು ಈ ಥರ ಮಾಡಿ ಇಟ್ಕೊಂಡ್ಬಿಟ್ರೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಕ್ಳಿಗೆ ಏನಾರು ಕೊಡಬೇಕು ಅಂದ್ರೂ ನಮಗೇನು ಕಷ್ಟ ಆಗೋಲ್ಲ. ಅನ್ನನೂ ಹಿಂದಿನ ದಿನ ಮಾಡಿ ಇಟ್ಕೊಂಡ್ಬಿಟ್ರೆ ಬೆಳಗ್ಗೆ ಎದ್ದು ಕಲಿಸ್ಕೊಂಡ್ರೆ ಆಯಿತು. ನಾನಿಲ್ಲಿ ಸ್ವಲ್ಪ ಬೆಲ್ಲ ಮತ್ತು ಅರಿಶಿನ ಪುಡಿ ಸೇರಿಸ್ಕೊಳ್ತಾ ಇದ್ದೀನಿ. ಇವೆಲ್ಲ ಸೇರಿಸ್ಕೊಂಡಿದ ನಂತರ ನೋಡಿ ಇವಾಗ ಸ್ವಲ್ಪ ಗಟ್ಟಿಯಾಗಿದೆ. ಇದಿಷ್ಟೇ ಹುಳಿ ಅನ್ನೋದು ಗೊಜ್ಜು. ಬೇಕಂದರೆ ನೀವಿಲ್ಲಿ ಒಣಕೊಬ್ಬರಿ ಕೂಡ ಸೇರಿಸ್ಕೊಳ್ಬೋದು ಮತ್ತು ಬಿಳಿ ಎಳ್ಳು ಅದು ಕೂಡ ಹುರಿದಿರೋದು ಸೇರಿಸ್ಕೊಳ್ಬೋದು. ನಾನಿಲ್ಲಿ ಬಿಳಿ ಎಳ್ಳನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಒಣಕೊಬ್ಬರಿ ಮರ್ತೋಗ್ಬಿಟ್ಟೆ ಸೇರಿಸೋದು. ನೀವು ಒಣಕೊಬ್ಬರಿನ ಸೇರಿಸ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಅಂದರೆ ಈ ಗೊಜ್ಜಿಗೆ ಉಪ್ಪು, ಹುಳಿ, ಖಾರ, ಸಿಹಿ ಎಲ್ಲವೂ ಸಮವಾಗಿರಬೇಕು, ಆವಾಗಲೇ ಇದು ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಗಟ್ಟಿ ಆಯಿತು. ನೋಡಿ ಹುಳಿ ಅನ್ನೋದು ಗೊಜ್ಜು ಕೂಡ ರೆಡಿ ಆಯಿತು. ಇದಾಗಿತ್ತು ಇವತ್ತಿನ ನನ್ನ ವ್ಲಾಗು. ಹೇಗೆ ಬಂತು ನಂದು ರಸಮ್ಮು ಅಥವಾ ಹುಳಿ ಅನ್ನೋದು ಗೊಜ್ಜು, ನಂದು ರೊಟೀನ್ ಹೇಗಿತ್ತು ಅಂತ ಪ್ಲೀಸ್ ಕಮೆಂಟಲ್ಲಿ ಹೇಳಿ. ಹಾಗೆ ಇನ್ನೂ ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ವಿಡಿಯೋಗೊಂದು ಲೈಕ್ ಕೊಡಿ ಮತ್ತು ಬೆಲ್ ಬಟನ್ನ ಒತ್ತನ್ನು ಮರಿಬೇಡಿ. ಆವಾಗ ನಾನು ಯಾವುದೇ ಒಂದು ಹೊಸ ವಿಡಿಯೋ ಹಾಕಿದ್ರೂ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬಂದು ಸೇರುತ್ತೆ. ಇಲ್ಲಿವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಆ್ಯಂಡ್ ಗಾಡ್ ಬ್ಲೆಸ್ ಯು.